ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಭಗವದ್ಗೀತಾ ಲರ್ನಿಂಗ್. ನಿನ್ನೆ ನಾವೊಂದು ಸ್ಪೆಷಲ್ ಶ್ಲೋಕನ ತಿಳ್ಕೊಂಡ್ವಿ, ಅದರ ಅರ್ಥ ಕೂಡ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ನಮ್ಮ ಮುಂದಿನ ಶ್ಲೋಕ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನನಗೆ ಶ್ಲೋಕ ಓದೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಪ್ರಾಕ್ಟೀಸ್ ಮಾಡಿ ಓದ್ತಾ ಇದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮುಂದಿನ ಶ್ಲೋಕ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾಂ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಏವಂ ಪರಂ ಪರಮಾತ್ಮವಂ ಇಮಂ ರಾಜಶ್ರಯೋ ವಿದುಃ ಸಕಲಾನೇಹ ಮಹತಾ ಯೋಗೋ ನಷ್ಟಃ ಪರನಪ್ತ ಸ ಏವಾಯಂ ಮಾಯತ್ಯೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹೈತ್ಯದ್ ಉತ್ತಮಂ. ಈ ಶ್ಲೋಕದ ಅರ್ಥ ಏನು ಅಂತಂದರೆ, ಗೀತೆ ಜ್ಞಾನ ಹೊಸದಾಗೇನು ಹುಟ್ಟಿರೋದಲ್ಲ, ಇದು ಶಾಶ್ವತ ಪುರಾತನದ ಜ್ಞಾನ. ಅದನ್ನು ದೇವತೆಗಳಿಗೆ, ಋಷಿಮುನಿಗಳಿಗೆ ಹಾಗೂ ಮಹಾನ್ ಭಾವರಿಗೆ ನೀಡಲಾಗಿದೆ ಅಂತ. ಅದರ ಜೊತೆಗೆ ಗೀತೆಯ ಜ್ಞಾನವನ್ನು ಪ್ರಾಚೀನ ಕಾಲದಲ್ಲಿ ಗುರು ಶಿಷ್ಯ ಪರಂಪರೆಯ ಮೂಲಕ ಜೀವಂತವಾಗಿಟ್ಟುಕೊಳ್ಳಲಾಗಿತ್ತು. ಆದರೆ ಕಾಲಕ್ರಮೇಣ ಈ ಪರಂಪರೆ ತುಂಡಾಗಿ ನಶಿಸಿ ಹೋಯಿತು. ಅದಕ್ಕಾಗಿಯೇ ಶ್ರೀಕೃಷ್ಣನು ಮರುಬಾರಿಗೆ ಇದನ್ನು ಅರ್ಜುನನಿಗೆ ಉಪದೇಶಿಸುತ್ತಾರೆ. ಗೀತೆಯ ಜ್ಞಾನವು ಸಾಮಾನ್ಯವಾಗಿ ಸಿಗುವುದಿಲ್ಲ, ಅದು ಭಕ್ತನಿಗೂ ಹಾಗೂ ಸಚ್ಚಿನ ಸ್ನೇಹಿತನಿಗೆ ಮಾತ್ರ ದೊರೆಯುತ್ತದೆ. ಅರ್ಜುನನು ಶ್ರೀಕೃಷ್ಣನಿಗೆ ಕೇವಲ ಯೋಧನಲ್ಲ, ಆತ್ಮೀಯ ಸ್ನೇಹಿತ ಮತ್ತು ಭಕ್ತನಾದುದರಿಂದ ಈ ದಿವ್ಯ ರಹಸ್ಯವನ್ನು ಅರ್ಜುನನಿಗೆ ಮಾತ್ರ ಬೋಧಿಸಲಾಗಿರುತ್ತದೆ. ಕೃಷ್ಣ ಯಾಕೆ ಅರ್ಜುನನಿಗೆ ಸಾರಥಿಯಾದ? ಕೃಷ್ಣ ಯಾಕೆ ಅರ್ಜುನನಿಗೆ ಇದನ್ನು ಭಗವದ್ಗೀತೆಯನ್ನು ಅವರು ಹೇಳ್ತಾರೆ ಅಂತಂದರೆ, ಅರ್ಜುನನ ಪರ ಧರ್ಮ ಇರುತ್ತೆ. ಹಾಗಾಗಿ ನಾವು ಧರ್ಮದ ಕೆಲಸ ಮಾಡಿದಾಗ ದೇವರು, ಭಗವಂತ, ಕೃಷ್ಣ ನಮ್ಮ ಜೊತೆ ಇರ್ತಾರೆ ಅಂತ ನಾವು ನಂಬಬೇಕು. ನೀವು ನಂಬ್ತಿರಲ್ಲ? ಹಾಗೆ ವಿಶಿಷ್ಟವಾಗಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈ ಶ್ಲೋಕ ಆದಮೇಲೆ ಒಬ್ಬರು ನಿಷ್ಠೆಯ ಸ್ಥಿತಿಯಲ್ಲಿ ಭಕ್ತರಾಗಿರ್ಬೋದು, ಒಬ್ಬರು ಕ್ರಿಯಾಶೀಲ ರೀತಿಯಲ್ಲಿ ಭಕ್ತರಾಗಿರ್ಬೋದು, ಒಬ್ಬರು ಗೆಳೆಯನಾಗಿ ಭಕ್ತರಾಗಿರ್ಬೋದು, ಒಬ್ಬರು ತಂದೆ ಅಥವಾ ತಾಯಿಯಾಗಿ ಭಕ್ತರಾಗಿರ್ಬೋದು, ಒಬ್ಬರು ಮಧುರ ಪ್ರೇಮಿಯಾಗಿ ಭಕ್ತರಾಗಿರ್ಬೋದು. ನಾವು ಯಾವ ರೀತಿ ಭಕ್ತ ಆಗಿರಬೇಕು, ಭಕ್ತಿಯಿಂದ ಇರಬೇಕು, ಅದು ನಮ್ಮ ಇಚ್ಛೆಗೆ ಬಿಟ್ಟಿದ್ದು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಿದ್ದಾರೆ. ಸೊ ನಿಮಗೆ ಯಾವ ರೀತಿ ನಿಮ್ಮ ದೇವರಿಗೆ ಭಕ್ತಿಯನ್ನು ತೋರಿಸ್ಬೇಕು, ಅದು ನಿಮಗೆ ಇಷ್ಟ ಆಗಿತ್ತು. ನಮಗೆ ಹೇಗೆ ಬೇಕು ಆ ರೀತಿ ನಾವು ಭಕ್ತಿಯಿಂದ ಇರ್ಬೋದು, ಆ ರೀತಿ ನಾವು ದೇವರನ್ನು ಸ್ವೀಕರಿಸ್ಬೋದು. ಅರ್ಜುನ ಹೇಗೆ ಭಗವದ್ಗೀತೆಯನ್ನು ಹಾಗೂ ಕೃಷ್ಣನನ್ನು ಸ್ವೀಕರಿಸ್ತಾನೆ ಅಂತ 10ನೇ ಅಧ್ಯಾಯದಲ್ಲಿ ಇದೆಯಂತೆ. ಸೊ ನಿಮಗೆ ಭಗವದ್ಗೀತೆಯನ್ನು ತಿಳ್ಕೊಳ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮೌಲ್ಯವನ್ನು ನೀವು ಆ್ಯಡ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಬೇರೆಯವ್ರಿಗೂ ಇಷ್ಟವಾಗಿದ್ದಲ್ಲಿ. ಹಾಗೆ ಕಮೆಂಟ್ಸ್ ಮಾಡಿ ನಿಮಗೇನು ಅನ್ನಿಸ್ತು, ನೀವು ಇದರಿಂದ ಏನಾದರೂ ತಿಳ್ಕೊಂಡಿದ್ರೆ. ಥ್ಯಾಂಕ್ ಯು. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.